ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಸ್ಟೈಲ್ ಆಫ್ ರಂಜಿನಿ. ಸೊ ಹೇಗಿದ್ದೀರಾ ಎಲ್ಲರೂ? ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತೊಂದು ವೀಕೆಂಡಲ್ಲಿ ನಾವು ಎಲ್ಲಾದರೂ ಹೊರಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಯಾಕಂದರೆ ವೀಕೆಂಡಲ್ಲೇ ನನ್ನ ಹಸ್ಬೆಂಡ್ ಫ್ರೀ ಆಗಿರ್ತಾರೆ. ಸೊ ದುಬೈನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೋಫಾರ್ ನಾವು ಒಂದು 2-3 ಪ್ಲೇಸಸ್ನೆಲ್ಲ ಕವರ್ ಮಾಡಿದ್ದೀನಿ. ಇವತ್ತು ಅಗೈನ್ ಒಂದೊಳ್ಳೆ ಪ್ಲೇಸನ್ನೇ ಕವರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ನಿಮಗೆ ಎಲ್ಲಿ ಹೋಗ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಎಲ್ಲರೂ ಹೊರಗೆ ಹೋಗಿದ್ದಾರೆ. ಹಸ್ಬೆಂಡ್ ಅಂದು ಮಗಳು ಆಲ್ರೆಡಿ ಹೊರಗೆ ಹೋದರು. ನಾವು ಇವಾಗ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ತುಂಬ ಜನ ವೀಡಿಯೋಸಲ್ಲೆಲ್ಲ ನೋಡಿರ್ತೀರಾ, ದುಬೈನಲ್ಲಾದರೆ ಜಸ್ಟ್ ಡೋರ್ನ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ, ಹಿಂಗೆ ಡೋರ್ ಹಾಕಿ ಬಂದರೆ ಸಾಕು ಅಂತೇಳಿ. ಎಸ್, ದಟ್ ಈಸ್ ರೈಟ್. ಇಲ್ಲಿ ನಮಗೆ ಸ್ಪೆಷಲಾಗಿ ಲಾಕ್ ಕೀ ಅಂಥದ್ದೇನು ಇರೋದಿಲ್ಲ. ಲಾಕ್ ಸಿಸ್ಟಮ್ ಬಂದುಬಿಟ್ಟು ನಂಬರಿಂದ ಆಗಿರುತ್ತೆ. ನಮಗೆ ಇಷ್ಟ ಬಂದಂತೆ ನಾವು ನಂಬರ್ನ ಕೊಟ್ಟು ಡೋರ್ ಲಾಕ್ ಮಾಡಿದರೆ ಸಾಕು. ಆ್ಯಂಡ್ ಫಿಂಗರ್ ಪ್ರಿಂಟ್ ಯೂಸ್ ಮಾಡಿಬಿಟ್ಟು ನಾವು ಡೋರ್ ಲಾಕ್ ಆ್ಯಂಡ್ ಅನ್ಲಾಕನ್ನು ಮಾಡಬಹುದು. ಓಕೆ, ಆ ಸ್ಟೋರಿ ಅಲ್ಲಿ ನಿಲ್ಲಿ. ನಾವಿವಾಗ ಹೋಗ್ತಾ ಇರೋದು ದುಬೈ ಕ್ರೀಕ್ ಹಾರ್ಬರ್ಗೆ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದರೆ ಅಲ್ಲಿ ತುಂಬ ಒಳ್ಳೊಳ್ಳೆ ಸ್ಪಾಟ್ಸ್ ಇದೆ ಕವರ್ ಮಾಡೋಕ್ಕೆ ಅಂತ ತುಂಬ ವೀಡಿಯೋಸಲ್ಲಿ ನೋಡಿ ಗೊತ್ತಾಗಿತ್ತು. ಅದಕ್ಕೆ ನಂಗೆ ಅದು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದೇ ಆಗಿತ್ತು. ಮ್ಯಾಂಡೇಟ್ರಿಯಾಗಿ ನಾವು ಮಾಡೋದು ಫಿಟ್ ಚೆಕ್ ಇದ್ದೇ ಇರುತ್ತೆ. ದಿಸ್ ಇಸ್ ಮೈ ಔಟ್ಫಿಟ್ ಟುಡೇ. ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಫಸ್ಟ್ ಇಲ್ಲಿಂದ ಅಲ್ಲಿ ಹೇಗೆ ಹೋಗಬೇಕು ಅನ್ನೋದನ್ನು ಹೇಳ್ತೀನಿ. ನಮ್ಮ ಅಪಾರ್ಟ್ಮೆಂಟಿಂದ ನಾವು ಫಸ್ಟ್ ಕ್ಯಾಬ್ ತೊಗೊಂಡ್ವಿ ಮೆಟ್ರೋ ಸ್ಟೇಷನ್ಗೆ. ಸೊ ಮೆಟ್ರೋ ಸ್ಟೇಷನ್ನಲ್ಲಿ ನಾವು ರೆಡ್ ಲೈನ್ ಮೆಟ್ರೋ ತಗೊಂಡು ನಾವು ಅಲ್ಲಿಗೆ ರೀಚ್ ಆಗಬಹುದು. ಮಧ್ಯದಲ್ಲಿ ನಮಗೆ ಬುರ್ಜ್ಮಾನಲ್ಲಿ ಅಲ್ಲಿಂದ ಗ್ರೀನ್ ಲೈನಿಗೆ ನಾವು ಚೇಂಜ್ ಆಗಬೇಕು. ಗ್ರೀನ್ ಲೈನ್ ಮೆಟ್ರೋದಲ್ಲಿ ಹೋದರೆ 4 ಸ್ಟಾಪ್ ಮುಗಿದ್ರೆ ನಮಗೆ ಫೈನಲ್ ಡೆಸ್ಟಿನೇಷನ್ ಇರೋದೇ ಕ್ರೀಕ್. ಅಲ್ಲಿಗೆ ಲಾಸ್ಟ್ ಆಗುತ್ತೆ ಮೆಟ್ರೋ. ನಾವು ಅಲ್ಲಿ ಇಳ್ಕೊಬೇಕು. ಅಲ್ಲಿ ಇಳ್ಕೊಂಡು ಅಲ್ಲಿಂದ ಒಂದು 5 ಮಿನಿಟ್ಸ್ ವಾಕ್ ಮಾಡಬೇಕು ನಾವು ಇಲ್ಲಿಗೆ ಎಂಟ್ರೆನ್ಸಿಗೆ ಹೋಗೋಕ್ಕೆ. ಸೊ ನಾವು ಅಲ್ಲಿ ಎಂಟ್ರೆನ್ಸಿಗೆ ರೀಚ್ ಆದ ಕೂಡಲೇ ನಮಗೆ ಅಲ್ಲಿ ಕ್ರೀಕ್ ಸ್ಟೇಷನ್ನಿಂದ ಶಿಪ್ ರೈಡ್ ತೊಗೊಬೇಕಾಗುತ್ತೆ ಹಾರ್ಬರಿಗೆ ಹೋಗಬೇಕಾದ್ರೆ. ಆ ಶಿಪ್ ರೈಡಿಗೆ ನಮಗೆ ಪರ್ ಹೆಡ್ 2 ದಿರ್ಹಮ್ ಮಾತ್ರ ಆಗೋದು. ಅದು ನಾವು ಸಿಂಪಲ್ ನಾಲ್ ಕಾರ್ಡ್ ಇರುತ್ತಲ್ಲ, ನಮ್ಮ ಟ್ರಾವೆಲ್ ಕಾರ್ಡ್ ಇರುತ್ತಲ್ವ, ಅದನ್ನೇ ಯೂಸ್ ಮಾಡ್ಬೋದು. The final destination of this train is Center Point. ನಾನು ದುಬೈಗೆ ಬಂದಾಗ ನನಗೂ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಜಸ್ಟ್ ಲೈಕ್ ಎಲ್ಲರೂ ಗಲ್ಫ್ ಕಂಟ್ರೀಸಿಗೆ ಬರ್ತಾರಲ್ಲ ಜಾಬ್ಸ್ಗೆ, ಹಾಗೆ ನನ್ನ ಹಸ್ಬೆಂಡಿಗೆ ಬಂದರು. ಅವ್ರ ಜೊತೆ ನಾವು ಡಿಪೆಂಡೆಡ್ ಆಗಿ ಬಂದ್ವಿ. ನಾವು ಒಂದೇ ಡ್ರೀಮಿಗೋಸ್ಕರ ಇಲ್ಲಿಗೆ ಬಂದಿರೋದು. ನಾವು ಫ್ಯೂಚರಲ್ಲಿ ನನ್ನ ಮಗಳಿಗಾಗಲಿ ನನ್ನ ಫ್ಯಾಮಿಲಿಗಾಗಲಿ ಯಾವುದೇ ಪ್ರಾಬ್ಲಮ್ಸ್ ಬರದೇ ಇದ್ದಂಗೆ ನಾವೊಂದು ಸ್ವಲ್ಪ ಏನಾದರೂ ಸೇವ್ ಮಾಡಿಬಿಟ್ಟು ಅದರಿಂದ ನಮಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೆಲ್ಪ್ ಆಗಲಿ ಅನ್ನೋದೊಂದೇ ನಮ್ಮದು ಇಂಟೆನ್ಷನ್ ಇತ್ತು. ಆ್ಯಂಡ್ ಈ ಜರ್ನಿನಲ್ಲಿ ಅಷ್ಟು ಈಸಿ ಏನಲ್ಲ. ನಾವು ಅಂದ್ಕೊಂಡಿದ್ದ ಥರ ಬರ್ಬೋದು, ಇಲ್ಲಿ ಎಂಜಾಯ್ ಮಾಡ್ಬೋದು ಅಂತ ಏನಿಲ್ಲ. ಇಲ್ಲಿ ಬಂದರೆ ನಾವೊಂದು ನಮ್ಮ ಕಂಟ್ರಿ ಬಿಟ್ಟು ಇನ್ನೊಂದು ಕಂಟ್ರಿಗೆ ಬಂದು ಇಲ್ಲಿ ಎಲ್ಲ ಫ್ಯಾಮಿಲಿ ಜೊತೆ ಒಂದು ಫ್ಯಾಮಿಲಿ ಫಂಕ್ಷನಿಗಾಗಲಿ ಅಥವಾ ಏನಕ್ಕಾದರೂ ಆಗಲಿ ನಾವು ಜಾಯ್ನ್ ಆಗೋಕ್ಕಾಗಲ್ಲ. ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡಬೇಕು ಜಸ್ಟ್ ನಮ್ಮ ಡ್ರೀಮ್ ರೀಚ್ ಆಗೋದಕ್ಕೆ. ಆದರೆ ನನ್ನ ಪ್ರಕಾರ ಒಂದೇ ಒಂದು ಫ್ಯಾಮಿಲಿ ಈಸ್ ಆಲ್ವೇಸ್ ಸ್ಟ್ಯಾಂಡ್ಸ್ ಫಸ್ಟ್. ಯಾಕಂದರೆ ಅವ್ರ ಹ್ಯಾಪಿನೆಸ್ಗಾಗಿ ಏನು ಬೇಕಾದ್ರೂ ಸ್ಯಾಕ್ರಿಫೈಸ್ ಮಾಡ್ತೀವಿ ಅಲ್ವಾ. ಅದೇ ಥರ ನಾನು ನನ್ನ ಫ್ಯಾಮಿಲಿ ಹ್ಯಾಪಿನೆಸ್ಸಿಗೋಸ್ಕರ ನಾನು ತುಂಬ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಇಂಥದ್ದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ನಾವಿವಾಗ ಇಲ್ಲಿಗೆ ಬಂದಿದ್ದೀವಿ. ಓಕೆ, ಆ ಸ್ಟೋರಿ ಅಲ್ಲಿರಲಿ. ನಾವಿವಾಗ ಬುರ್ಜ್ಮಾನಲ್ಲಿ ಇಳಿದು ಈಗ ನೆಕ್ಸ್ಟ್ ಗ್ರೀನ್ ಲೈನ್ ಮೆಟ್ರೋ ತೊಗೊಂಡಿದ್ದೀವಿ. ಇದರಲ್ಲಿ ನಮಗೆ ಟಿಕೆಟ್ ಚೆಕ್ ಮಾಡೋಕ್ಕೆ ಬರ್ತಾರೆ. ನಮ್ಮ ನೋಲ್ ಕಾರ್ಡನ್ನು ಅವ್ರದ್ದು ರೀಡಿಂಗ್ ಮೆಷಿನಲ್ಲಿ ಟ್ಯಾಪ್ ಮಾಡಿದರೆ ನಾವು ಇಲ್ಲಿಗೆ ಟ್ರೈನ್ ಹತ್ತಬೇಕಾದ್ರೇ ನಾವು ಟ್ಯಾಪ್ ಮಾಡಿದ್ದೀವೋ ಇಲ್ವೋ ಅನ್ನೋದು ಅದ್ರಲ್ಲಿ ಗೊತ್ತಾಗುತ್ತೆ. ಸೊ ಅಲ್ಲೇನಾದರೂ ಟ್ಯಾಪ್ ಮಾಡಿಲ್ಲ ಅಂದರೆ ಅದಕ್ಕೆ ನಮಗೆ ಫೈನ್ ಹಾಕ್ತಾರೆ. ಸೊ ನಾವಿಲ್ಲಿ ಮೆಟ್ರೋ ಇಳಿದು ಹೊರಗೆ ಬರಬೇಕಾದ್ರೆ ಇಟ್ಸ್ ಆಲ್ರೆಡಿ ಸನ್ಸೆಟ್ ಆಗಿಬಿಟ್ಟಿತ್ತು. ನನಗೆ ಸನ್ಸೆಟ್ಟಲ್ಲಿ ಹಾರ್ಬರಿಂದ ನೋಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ನನಗೆ ಅದು ನೋಡೋಕ್ಕಾಗಲಿಲ್ಲ. ಯಾಕಂದರೆ ನಾವು ನಮ್ಮ ಮನೆಯಿಂದ ಇಲ್ಲಿಗೆ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 1.5 ಅವರ್ ತೊಗೊಳ್ತು ಮೆಟ್ರೋದಲ್ಲಿ. ಕ್ಯಾಬಲ್ಲಾದರೆ ಅಷ್ಟು ತೊಗೊಳಲ್ಲ, ಬಟ್ ಕ್ಯಾಬಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ನಾವಿಲ್ಲಿ ಬಂದು ರೀಚ್ ಆಗಬೇಕಾದ್ರೆ ಈವ್ನಿಂಗ್ ಆಯಿತು. ಇನ್ನು ನನಗೆ ಗೊತ್ತಿಲ್ಲ ವೀಡಿಯೋಸ್ ಎಷ್ಟು ಚೆನ್ನಾಗಿ ಇಲ್ಲಿ ಬರುತ್ತೆ ಅಂತ. ನನಗೆ ತುಂಬ ಕವರ್ ಮಾಡ್ಕೊಬೇಕು ಅಂತ ಇದ್ದೆ, ಬಟ್ ನನಗೆ ಮಾಡೋಕ್ಕಾಗ್ತಾ ಇಲ್ಲ. ಸ್ಟಿಲ್ ವಿಲ್ ಸಿ ಯಾವ ಥರ ಎಲ್ಲ ನಮಗೆ ಅಲ್ಲಿ ಕವರ್ ಮಾಡೋಕ್ಕೆ ಸಿಗುತ್ತೆ ಅಂತ. ಆ್ಯಂಡ್ ಅಷ್ಟೇ, ಲೆಟ್ಸ್ ಗೋ. ಇನ್ನು ನೋಡೋಣ. ಅಲ್ಲಿ ಈವ್ನಿಂಗ್ ಒಂದು 4:30-5 o'clock ಹಂಗೆ ರೀಚ್ ಆದರೆ ನಮಗೆ ತುಂಬ ಕವರ್ ಮಾಡಬಹುದು. ಈವ್ನಿಂಗಲ್ಲಿ ಹೇಗಿರುತ್ತೆ ನೋಡೋಕ್ಕೆ. ಆ್ಯಂಡ್ ಆಫ್ಟರ್ ಲೈಟ್ ಹೋದ್ಮೇಲೆ ಸನ್ಸೆಟ್ ಆದಮೇಲೆ ಹೇಗಿರುತ್ತೆ ವ್ಯೂ ಅಂತಲೂ ನನಗೆ ಕಂಪ್ಲೀಟಾಗಿ ಕವರ್ ಮಾಡೋಕ್ಕಾಗ್ತಾಯಿತ್ತು. ಬಟ್ ನಾವಿಲ್ಲಿ ಬಂದು ರೀಚ್ ಆಗಬೇಕಾದ್ರೇ ಆಲ್ಮೋಸ್ಟ್ ಈಗ 7:30 ಆಗ್ತಾಯಿದೆ. ಆ್ಯಂಡ್ ನಮಗೆ 1.5 ಅವರ್ ತೊಗೊಂಡು ಮನೆಯಿಂದ ಇಲ್ಲಿಗೆ ಬರೋಕ್ಕೆ. ನೋಡೋಣ ಅಲ್ಲಿ ಯಾವ್ಯಾವ ಥರ ನಂಗೆ ಕವರ್ ಮಾಡೋಕ್ಕಾಗುತ್ತೆ ಅಂತ. ಓಕೆ.
ಪಾಪ ನನ್ನ ಮಗಳಿಗೆ ತುಂಬ ಹಶ್ವಾಗ್ತಿತ್ತು. ನಾವು ಹೆಂಗೂ ಬಿಸ್ಕೆಟ್ ಎಲ್ಲ ಕ್ಯಾರಿ ಮಾಡಿದ್ವಿ. ಟ್ರೈನಲ್ಲಿ ನಮಗೆ ಏನು ತಿನ್ನಬಾರ್ದು, ಅದಕ್ಕೆ ನಾನು ಟ್ರೈನಲ್ಲಿ ಇಳಿದ ಕೂಡಲೇ ಅವಳಿಗೆ ಸ್ವಲ್ಪ ಫುಡ್ಡೆಲ್ಲ ಕೊಟ್ಟು ನಾವು ಹಾಗೆ ಕ್ರೀಕ್ ಸ್ಟೇಷನಿಗೆ ರೀಚ್ ಆದ್ವಿ. ಇಲ್ಲಿ ಎಂಟ್ರೆನ್ಸಲ್ಲಿ ಹೀಗೆ ಎಷ್ಟೊತ್ತಿಗೆ ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಬರುತ್ತೆ ಅನ್ನೋದನ್ನು ಇಲ್ಲಿ ಹಾಕಿರ್ತಾರೆ. ಅದರಲ್ಲಿ ನಮಗೆ ವೆಯ್ಟಿಂಗ್ ಟೈಮೆಲ್ಲ ಗೊತ್ತಾಗುತ್ತೆ. ನಾವು ಹಾಗೆ ವೆಯ್ಟ್ ಮಾಡ್ತಾಯಿದ್ವಿ ನಮ್ಮ ನೆಕ್ಸ್ಟ್ ಶಿಪ್ ಯಾವಾಗ ಬರುತ್ತೆ ಅಂತ. 7 ಮಿನಿಟ್ಸ್ ಇತ್ತು ಅಲ್ಲಿ ವೆಯ್ಟಿಂಗ್ ಟೈಮ್ಸ್. ಆಫ್ಟರ್ ವೆಯ್ಟಿಂಗ್ 7 ಮಿನಿಟ್ಸ್ ನಾವು ಹೋಗಬೇಕಾಗಿರೋ ಬೋಟ್ ಬಂತು. ಅಲ್ಲಿ ನಾವು ಮಾತ್ರ ಅಲ್ಲ, ಸ್ವಲ್ಪ ಜನ ಇದ್ದರು. ಇಲ್ಲಿ ಡಿಫ್ರೆಂಟ್ ಬೋಟ್ಸ್ ನಮಗೆ ನೋಡೋಕ್ಕೆ ಸಿಗುತ್ತೆ. ನಾವು ಆ ವಾಟರಲ್ಲಿ ಆಲ್ಮೋಸ್ಟ್ ಒಂದು 5 to 10 ಮಿನಿಟ್ಸ್ ರೈಡ್ ಮಾಡ್ಕೊಂಡು ಹೋದ್ರೇ ನಾವು ಅಲ್ಲಿಗೆ ಹಾರ್ಬರಿಗೆ ರೀಚ್ ಆಗ್ತೀವಿ. ಇಲ್ಲೂ ಹಾಗೆ ಅದೇ ನಾನು ಹೇಳ್ದಂಗೆ ನಾಲ್ಕಾರ್ಡ್ ಇದೆಯಲ್ಲ, ನಾಲ್ಕಾರ್ಡ್ ಅಂದರೆ ನಮಗೆ ಇಲ್ಲಿ ಟ್ರಾವೆಲ್ ಕಾರ್ಡ್, ಮೆಟ್ರೋ, ಬಸ್, ಕ್ಯಾಬಲ್ಲೂ ಸಹ ಈಗ ಅದನ್ನು ಯೂಸ್ ಮಾಡ್ಬೋದು ನಾವು. ಹಾಗೆ ಈ ಬೋಟಲ್ಲೂ ನಾವು ಅದನ್ನೇ ಟ್ಯಾಪ್ ಮಾಡ್ಕೊಂಬಿಟ್ಟು ಅದ್ರಲ್ಲಿ ಹೋಗಬೇಕು. ಆ್ಯಂಡ್ ಎಂಟ್ರಿ ಆದ ಕೂಡಲೇ ಈ ರೀತಿ ಇತ್ತು. ಈ ಥರ 4 ಕಾರ್ಡ್ ಇರ್ತಲ್ಲ, ಇದನ್ನು ಹಿಂಗೆ ಟ್ಯಾಪ್ ಮಾಡಬೇಕು. ಆವಾಗ ನಮ್ಮ ಅಮೌಂಟಲ್ಲಿ ಡಿಟೆಕ್ಟ್ ಆಗುತ್ತೆ ಎಷ್ಟು ಅಂತ. ರಿಟರ್ನ್ ಬರಬೇಕಾದ್ರೆ ಎಗೈನ್ ಟ್ಯಾಪ್ ಮಾಡಿದರೆ 2 ದಿರ್ಹಮ್ ಕಟ್ ಆಗುತ್ತೆ. ಸೊ ಈ ರೀತಿ ಎಂಟಿ ಇತ್ತು ನಾವು ಹೋಗಬೇಕಾದ್ರೆ. ಆ್ಯಂಡ್ ಆಮೇಲೆ ಜನ ಫಿಲ್ ಆದರು. ಜನ ಫುಲ್ ಆಗೋವರೆಗೂ ಬೋಟ್ನ ಸ್ಟಾರ್ಟ್ ಮಾಡೋದಿಲ್ಲ. ಅದಕ್ಕೆ ನಾವಲ್ಲೊಂದು 5 to 10 ಮಿನಿಟ್ಸ್ ನಮಗೆ ವೆಯ್ಟ್ ಮಾಡಬೇಕಿತ್ತು. ಯಾಕಂದರೆ ಎಲ್ಲರೂ ಬಂದು ಕಂಪ್ಲೀಟಾಗಿ ಎಲ್ಲ ಸೀಟು ಫುಲ್ ಆದಮೇಲೆ ಅವ್ರು ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ನಾವು ಹೊರಟ್ವಿ. ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇತ್ತು. ದುಬೈನಲ್ಲಿ ನೀರು ನೋಡೋಕ್ಕೆ ಸಿಗೋದೇ ತುಂಬ ಕಮ್ಮಿ. ಅಂಥದ್ರಲ್ಲೂ ಈ ಥರ ನೀರ ಮೇಲೆ ನಾವು ಬೋಟಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಅದೊಂಥರ, ಅದು ಈ ಹೊತ್ತಲ್ಲಿ ಹೋಗ್ತಾ ಇರೋದು, ಈವ್ನಿಂಗಲ್ಲಿ ಹೋಗ್ತಾ ಇರೋದು ತುಂಬಾ ಚೆನ್ನಾಗಿತ್ತು. ವ್ಯೂಸ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಆ್ಯಂಬಿಯನ್ಸ್ ಲೈಟೇ ಹಾಕಿರ್ತಾರೆ ಎಲ್ಲ ಕಡೆನೂ. ಆ ಲೈಟ್ಸಲ್ಲಿ ಆ ಬಿಲ್ಡಿಂಗ್ ಎಲ್ಲ ನೋಡಬೇಕಾದ್ರೆ ತುಂಬ ಚೆನ್ನಾಗಿತ್ತು. ಒಂಥರ ಪ್ರೀಮಿಯಮ್ ಫೀಲ್ ಬರ್ತಾಯಿತ್ತು. ಆ್ಯಂಡ್ ಈ ಕಡೆ ಇರೋ ಅಪಾರ್ಟ್ಮೆಂಟ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಆ್ಯಂಡ್ ಇದು ಪೆಟ್ ಫ್ರೆಂಡ್ಲಿನೂ ಹೌದು. ನಾವು ಮೊದಲೇ ಪೆಟ್ ಫ್ರೆಂಡ್ಲಿ ಅಂತ ಹುಡುಕ್ತೀವಿ, ಬಟ್ ಇದು ನಮಗೆ ಅಫೋರ್ಡ್ ಮಾಡೋಕ್ಕಾಗುತ್ತೋ ಅಂತ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಲಕ್ಸುರಿ ಅಪಾರ್ಟ್ಮೆಂಟ್ಸೇ ಇತ್ತು. ಅಲ್ಲಿ ಐ ಲವ್ ಯು ಎ ಅಂತ ಹಾಕಿದ್ರು. ನಂಗೆ ಆ ಸೈಡ್ ಹೋಗಬೇಕು ಅಂತ ಇತ್ತು, ಬಟ್ ನಾವು ಕವರ್ ಮಾಡ್ತಾ ನನಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಹಾಗೆ ನಾವು ಇಲ್ಲಿಗೆ ರೀಚ್ ಆದ್ವಿ. ರೀಚ್ ಆಗಬೇಕಾದ್ರೆ ನಾವು ಸ್ವಲ್ಪ ಈ ರೀತಿ ನಡಿಬೇಕು ಹಾರ್ಬರಿಂದ ಆ ಕಡೆ ಅಪಾರ್ಟ್ಮೆಂಟ್ ಎಲ್ಲ ಇರೋ ಕಡೆ ಹೋಗೋಕ್ಕೆ. ಈ ರೀತಿ 2 ಬೋಟ್ ಲೈಟಿಂಗ್ಸಲ್ಲಿ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು ಅದು ನೋಡೋಕ್ಕೆ. ವ್ಯೂಸ್ ಒಂದ್ಸಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಫೌಂಟೇನ್ ಎಲ್ಲ ಇದೆ. ನನಗೆ ವೀಡಿಯೋ ತೆಗೆದುಕೊಡಿ ಅಂತ ಹೇಳ್ತಾ ಇದ್ದೆ, ಬಟ್ ನನ್ನ ಮಗಳು ಬಂದುಬಿಟ್ಟು ಅವಳದ್ದು ವೀಡಿಯೋನೂ ಬೇಕು ಅಂತ ಫೋನ್ ಈ ಕಡೆ ಎಳಿತಾ ಇದ್ಲು. ಸ್ವಲ್ಪ ಆಗಿದ್ದರೆ ಏನು ಮೊಬೈಲ್ ಬಿದ್ದೋಗುತ್ತೆ ಏನೋ ಅನ್ನೋ ರೇಂಜಿಗೆ ಆಯಿತು. ಇಲ್ಲಿ ಡೇ ಟೈಮಲ್ಲಿ ಈಗೆಲ್ಲ ಬರೋಕ್ಕೆ ಆಗೋಲ್ಲ, ಯಾಕಂದರೆ ಇಲ್ಲಿ ಸಮ್ಮರ್ ಇರೋದ್ರಿಂದ ತುಂಬ ಅಂದರೆ ತುಂಬ ಸೆಕೆ ಇರುತ್ತೆ. ಬಿಸಿಲಿಗಂತೂ ಹೊರಗಡೆ ಕಾಲಿಡೋಕ್ಕೆ ಆಗೋದಿಲ್ಲ. ನಾವಾದರೂ ಹೇಗೋ ನಡಿಬೋದು ಅಂತ ಅಂದ್ಕೊತೀವಿ, ಬಟ್ ನನ್ನ ಮಗಳಿಗೆ ಆಗ್ತಾ ಇರಲಿಲ್ಲ. ಅದಕ್ಕೆ ನಾವು ಯಾವತ್ತೂ ಅಷ್ಟೇ ಹೊರಗೆ ಹೋಗಬೇಕಾದ್ರೆ ಈವ್ನಿಂಗ್ ಟೈಮ್ ನೋಡಿ ಇಳಿತೀವಿ. ಒಂದು 4-4:30 ಹಂಗೆ ಹೊರಟ್ರೆ ಆ ಉರಿ ಬಿಸಿಲು ನಮಗೆ ತಾಗಲ್ಲ. ಆದರೂ ಈವ್ನಿಂಗ್ ಸೆಕೆ ಇರುತ್ತೆ, ತುಂಬ ಸೆಕೆ ಆಗುತ್ತೆ ಹೊರಗಡೆ ನಡಿಬೇಕಾದ್ರೆ. ಬಟ್ ಆ ಬಿಸಿಲಿಗೆ ಸುಡೋ ಅಷ್ಟೇನೂ ಇರೋದಿಲ್ಲ. ಹಾಗೆ ನಾನು ನನ್ನ ಮಗಳು ಹೀಗೆ ವಾಕ್ ಮಾಡ್ತಾ ಹೋಗೋದು. ಇದೊಂಥರ ಡ್ರೀಮ್ ಅಲ್ವಾ. ಹೆಣ್ಮಕ್ಳು ಕೈ ಇಟ್ಕೊಂಡು ಎಲ್ಲಾದರೂ ನಡಿಬೇಕು, ಹೋಗ್ತಾ ಇರಬೇಕು. ಅವರು ನಾವು ಒಂದೇ ಥರ ಡ್ರೆಸ್ ಮಾಡ್ಕೊಂಡು ಹೋಗಬೇಕು ಅನ್ನೋದು, ಇದೆಲ್ಲ ನನಗಂತೂ ತುಂಬ ಡ್ರೀಮ್ ಇತ್ತು. ನನ್ನ ಮಗಳು ಆಗೋಕ್ಕಿಂತ ಮುಂಚೆ ನಾನು ಪ್ರೆಗ್ನೆಂಟ್ ಎಲ್ಲ ಇರುವಾಗಲೇ ಅನ್ಕೊತಾ ಇದ್ದೆ, ನಂಗೆ ಹೆಣ್ಮಗು ಆದರೆ ನಾನು ನನ್ನ ಮಗಳು ಒಂದೇ ಥರ ಡ್ರೆಸ್ ಮಾಡ್ಕೊಂಡು ಹೋಗ್ತೀವಿ ಹಾಗೆ ಅಂತ ಎಲ್ಲ. ಹೀಗೆ ನಾವು ಹಾರ್ಬರಿಗೆ ರೀಚ್ ಆದ್ವಿ. ಈ ಸೈಡ್ ವ್ಯೂ ಒಂದು ತುಂಬ ಚೆನ್ನಾಗಿದೆ. ಒಂದಲ್ಲ ಒಂದು ಕಡೆಯಿಂದನೂ ಫ್ರೇಮ್ ತುಂಬ ಚೆನ್ನಾಗಿದೆ. ಹೀಗೆ ನಾವು ರೀಚ್ ಆಗೋದಕ್ಕೂ ಫಸ್ಟ್ ನಮಗೆ ನೋಡೋಕ್ಕೆ ಸಿಕ್ಕಿದೆ ಈ ಫೌಂಟೇನ್ ಅಂತೂ ತುಂಬ ಚೆನ್ನಾಗಿತ್ತು. ಫಸ್ಟ್ ಇಂಪ್ರೆಷನ್ನು ತುಂಬಾ ಪ್ಲೆಸೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ವಾಟರ್ ಫೌಂಟೇನಲ್ಲಿ ಕಿಡ್ಸಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ನನ್ನ ಮಗಳಿಗೂ ತುಂಬ ಇಷ್ಟ ಆಯಿತು. ಅವಳು ಹೋಗಿ ಅದರೊಳಗೆ ಹೋಗಬೇಕು ಅಂತೆಲ್ಲ ತುಂಬ ಹಠ ಮಾಡಿದ್ದು. ಬಟ್ ನಾವು ಅದಕ್ಕೆ ಆಟ ಆಡೋಕ್ಕೇನು ಬಿಡಲಿಲ್ಲ ಅವಳಿಗೆ. ಆಮೇಲೆ ಆಟ ಆಡೋಣ ಅಂತ ಹಾಗೆ ಕರ್ಕೊಂಡು ಹೋದ್ವಿ. ಫೋಟೋ ತೆಗಿಯೋರಿಗೆ ಮತ್ತು ವೀಡಿಯೋಸ್ ಎಲ್ಲ ತೆಗಿಯೋಕ್ಕೆ ತುಂಬ ಕ್ರೇಜ್ ಇರೋರಿಗೆ ನೀವು ಇಲ್ಲಿ ಬರ್ಬೋದು. ಇಲ್ಲಿ ತುಂಬ ಚೆನ್ನಾಗಿದೆ. ಆ ರೀತಿ ನಿಮಗೆ ಫೋಟೋಸ್ ತೆಗಿಯೋಕ್ಕಾಗಿರ್ಬೋದು, ವೀಡಿಯೋಸಿಗೆಲ್ಲ ಒಳ್ಳೊಳ್ಳೆ ಫ್ರೇಮ್ ಇರುತ್ತೆ. ನಾವಲ್ಲಿ ಬರಬೇಕಾದ್ರೇ ಒಂದು 2-3 ಕಪಲ್ಸು ಶೂಟ್ ಮಾಡ್ಕೊತಾ ಇದ್ದರು. ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು ಅಥವಾ ಏನಾದರೂ
ಕಾನ್ಸೆಪ್ಟ್ ಶೂಟ್ ಎಲ್ಲ ಮಾಡೋರಿಗೆ ಒಂದೊಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ಸ್ಪೇಷಿಯಸ್ ಆಗಿದೆ. ನಡೆಯೋಕ್ಕೊಂದು ಶಕ್ತಿ ಇದ್ದರೆ ಸಾಕು, ನಡೆದಷ್ಟು ನಮಗೆ ಒಳ್ಳೊಳ್ಳೆ ಪ್ಲೇಸ್ ಕಾಣಕ್ಕೆ ಸಿಗುತ್ತೆ. ನಾವು ಆರಾಮಾಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಂದು ಈವ್ನಿಂಗ್ ಸ್ಪೆಂಡ್ ಮಾಡೋಕ್ಕೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ನೀವೇನಾದರೂ ಹುಡುಕ್ತಾ ಇದ್ದರೆ, ಸ್ಪೆಷಲಿ ದುಬೈನಲ್ಲಿ ನೀವು ಕ್ರೀಕನ್ನು ಪ್ರಿಫರ್ ಮಾಡ್ಬೋದು. ಈ ವಾಟರ್ ಫೌಂಟೇನ್ ಹತ್ರನೇ ನಾವು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾಕಂದರೆ ಅಲ್ಲೇ ಸ್ವಲ್ಪ ನಮಗೆ ತಣ್ಣಗಿರೋ ಗಾಳಿ ಸಿಗ್ತಾ ಇದ್ದಿದ್ದು, ಪ್ಲಸ್ ವಾಟರ್ ಇರೋದ್ರಿಂದ ಅಷ್ಟು ಶೆಕೆ ಆಗ್ತಾ ಇರಲಿಲ್ಲ. ನೆಕ್ಸ್ಟ್ ಮುಂದೆ ಬಂದರೆ ಈ ರೀತಿ ಸಣ್ಣ ಸಣ್ಣ ಬೋಟಲ್ಲಿ ನಿಲ್ಲಿಸಿರ್ತಾರೆ. ನಂಗೆ ಗೊತ್ತಿಲ್ಲ ಅದು ವರ್ಕ್ ಆಗುತ್ತಾ ಅಥವಾ ಸುಮ್ಮನೆ ಆ ರೀತಿ ಇಟ್ಟಿದ್ದಾರೋ ಅನ್ನೋದು ಅಷ್ಟು ಐಡಿಯಾ ಇಲ್ಲ. ಬಟ್ ಸ್ಟಿಲ್ ಆ ಸೈಡಿಗೆ ವ್ಯೂ ತುಂಬ ಚೆನ್ನಾಗಿತ್ತು. ನನಗೆ ಇದೊಂದು ಸ್ಪಾಟ್ ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಫುಲ್ ವೈಟ್ ಥೀಮಲ್ಲಿ ಮಾಡಿದರು. ಈ ರೀತಿ ಸಣ್ಣ ಕಲ್ಲಲ್ಲಿಟ್ಟಿರೋ ಥರ ಇತ್ತು. ನಮಗೆಲ್ಲ ಹೋಗಿ ಕೂರ್ಬೋದು, ಫೋಟೋಸ್ ತಗೊಬೋದು. ಫುಲ್ ಕಂಪ್ಲೀಟ್ಲಿ ವೈಟ್ ಥೀಮಲ್ಲಿತ್ತು. ಬಟ್ ಅದು ಕಲ್ಲಲ್ಲ, ಪ್ಲಾಸ್ಟಿಕ್ಕಿಂದ ಕಲ್ಲು ಶೇಪಲ್ಲಿ ಮಾಡಿ ಇಟ್ಟಿದ್ದಾರೆ. ಆ ರೀತಿ ತುಂಬ ಕಡೆ ಇದೆ, ಇಲ್ಲಿ ಮಾತ್ರ ಅಲ್ಲ. ಅಲ್ಲಿಂದ ಒಂದು 3-4 ಕಡೆ ನಮಗೆ ಆ ರೀತಿ ಒಂದು ಶೇಪ್ ವೈಟ್ ಕಲರ್ ಥೀಮಲ್ಲಿ ಫೋಟೋ ಸ್ಪಾಟ್ ನೋಡೋಕ್ಕೆ ಸಿಗುತ್ತೆ. ನಾನು ಅಲ್ಲಿ ಸ್ವಲ್ಪ ನಿಂತ್ಕೊಂಡು ವೀಡಿಯೋಸ್ ಆ್ಯಂಡ್ ಫೋಟೋಸ್ ನಂಗೆ ಬೇಕಾಗಿರೋದನ್ನೆಲ್ಲ ತಗೊಂಡೆ. ಪ್ಲಸ್ ನನ್ನ ಮಗಳು ಸಹ ಅಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ಲು. ಅವಳಿಗೂ ಆ ಸ್ಪಾಟ್ ತುಂಬ ಇಷ್ಟ ಆಯಿತು. ಹತ್ತೋದು, ಈ ರೀತಿ ಜಾರೋದು, ಹತ್ತೋದು ಇಳಿಯೋದು ಇದನ್ನೇ ಮಾಡ್ತಾಯಿದ್ಲು. ಹಾಗೆ ಸ್ವಲ್ಪ ಹೊತ್ತು ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿಂದ ಅವಳಿಗಂತೂ ಬರೋಕ್ಕೆ ಮನಸ್ಸಿಲ್ಲ. ನಾವು ಹೋಗೋಣ ಅಂತ ಹೇಳಿದ್ರು ಇಲ್ಲ, ಅವಳು ಅಲ್ಲಲ್ಲೇ ಸುತ್ತಕೊಂಡು ಮತ್ತೆ ಅದ್ರ ಮೇಲೆ ಹತ್ತಿ ಕೂತ್ಕೊಂಡು ಆಟ ಆಡ್ತಾ ಇದ್ಲು. ಆದರೆ ಸ್ವಲ್ಪ ಮುಂದೆ ಬಂದರೆ ಈ ರೀತಿ ವ್ಯೂಸ್ ಇದೆ. ಇದು ಚೆನ್ನಾಗಿದೆ. ಮುಂದೆ ಇರೋ ಆ ಬೋಟ್, ನಾವು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಒಂದಷ್ಟು ಬೋಟ್ ನಿಲ್ಲಿಸಿದ್ರು ಅಂತ, ಆ ಬೋಟ್ಗಳನ್ನೆಲ್ಲ ಇಲ್ಲಿಂದ ಇನ್ನೂ ಹತ್ತಿರದಿಂದ ನೋಡ್ಬೋದಿತ್ತು. ಆ ಲೈಟ್ಸಿಗೂ ಆ ಬೋಟಿಗೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನಿಂತ್ಕೊಂಡ್ರೆ ನಮಗೆ ಬುರ್ಜ್ ಖಲೀಫನು ಕಾಣುತ್ತೆ. ಕಂಪ್ಲೀಟಾಗಿ ಕಾಣೋದಿಲ್ಲ, ಬಟ್ ಸ್ವಲ್ಪ ದೂರದಿಂದ ಆ ಬಿಲ್ಡಿಂಗ್ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಮುಂದೆ ಬಂದರೆ ಈ ರೀತಿ ಪಾರ್ಕ್ ಥರ ಮಾಡಿದ್ದಾರೆ. ಏನೋ ಒಂಥರ ಬರ್ಡ್ಸನ್ನೆಲ್ಲ ನಿಲ್ಲಿಸಿರೋ ಥರ. ಇಲ್ಲಿ ಪೆಟ್ಸ್ ಅಲೌಡ್ ಇದೆ. ಈ ಒಂದು ಪ್ಲೇಸಲ್ಲಿ ಪೆಟ್ಸನ್ನ ಕರ್ಕೊಂಡು ಬರ್ಬೋದು. ನಾನು ದುಬೈಯಲ್ಲಿ ಯೂಶ್ವಲಿ ಪೆಟ್ಸ್ ಅಲೌಡ್ ಇರೋ ಪ್ಲೇಸಸ್ ತುಂಬ ನನಗೆ ನೋಡೋಕ್ಕೆ ಸಿಕ್ಕಿಲ್ಲ. ಬಟ್ ಇದು ಪೆಟ್ಸ್ ಅಲೌಡ್ ಆಗಿರೋವಂಥ ಒಂದು ಪ್ಲೇಸ್ ಆಗಿದೆ. ಬಟ್ ಆ ಲಾನಲ್ಲಿ ಮಾತ್ರ ನಿಲ್ಲಿಸೋ ಹಾಗಿರಲಿಲ್ಲ. ಅಲ್ಲಿ ಮಾತ್ರ ಮೆನ್ಷನ್ ಮಾಡಿದರು ಪೆಟ್ಸನ್ನು ಆ ಲಾನಲ್ಲಿ ಇಳಿಸಬಾರ್ದು ಅನ್ನೋದನ್ನು. ನೆಕ್ಸ್ಟ್ ಮುಂದೆ ಬರೋಕ್ಕೂ ನಮಗೆ ಈ ರೀತಿ ಒಂದು ಫ್ಲವರ್ ಗ್ಲೋಬ್ ಕಾಣೋಕ್ಕೆ ಸಿಕ್ತು. ಇದಂತೂ ಎಷ್ಟು ಚೆನ್ನಾಗಿದೆ ಅಂದರೆ ದೂರದಿಂದ ನೋಡೋಕ್ಕೆ ನಂಗೆ ಅದು ಒಂಥರ ಐ ಕ್ಯಾಚಿಯಾಗಿ ಕಾಣ್ತಾ ಇತ್ತು. ಹತ್ತಿರ ಬರಬೇಕಾದ್ರೂ ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ದೂರದಿಂದ ಸಣ್ಣ ಇದೆ ಅಂದ್ಕೊಂಡೆ, ಬಟ್ ಅಲ್ಲ, ಅಂದ್ಕೊಂಡಿದ್ದಕ್ಕಿಂತ ತುಂಬ ದೊಡ್ಡದಿದೆ ಅದು. ಅಲ್ಲೇ ನಿಂತ್ಕೊಂಡು ನಾವು ಫೋಟೋಸ್, ಆಬ್ವಿಯಸ್ಲಿ ಅಲ್ಲಿ ಹೋದರೆ ಫೋಟೋಸ್ ವೀಡಿಯೋಸ್ ಅಂತೂ ಮಸ್ಟಾಗಿ ತೊಗೊತೀವಿ. ಕ್ರೇಜ್ ಇಲ್ಲದೆ ಇದ್ದವರು ಸಹ ಅಲ್ಲಿರೋ ಆ ಫ್ರೇಮ್ ನೋಡಿದರೆ ಫೋಟೋ ವೀಡಿಯೋಸು ತಗೊಳ್ತಾರೆ. ಅಲ್ಲಿ ತುಂಬ ಅಪಾರ್ಟ್ಮೆಂಟ್ಸ್ ಇರೋದ್ರಿಂದ ಜನ ಯಾವಾಗಲೂ ಅಲ್ಲಿ ಇಳಿದು ನಡೀತಾನೆ ಇರ್ತಾರೆ. ವಾಕಿಂಗ್ ಅಂತ ಬರಬೇಕಾದ್ರೆ ಈವ್ನಿಂಗ್ ಒಂದು ಸ್ಪೆಂಡ್ ಮಾಡಬೇಕು ಅಂತ ಇದ್ದರೆ ಎಲ್ಲರೂ ಹಿಂಗೆ ಕೆಳಗೆ ಬಂದು ನಡೀತಾ ಇರ್ತಾರಂತೆ. ಹಾಗೆ ಅಲ್ಲಿ ನಾವು ನಡೆಯೋಕ್ಕಂತ ಹೋದ್ವಿ. ಚೆನ್ನಾಗಿದೆ. ಅಲ್ಲೆಲ್ಲ ಹೋಟೆಲ್ಸ್ ಇದೆ ಆ್ಯಂಡ್ ಪೆಟ್ಸ್ ನಡ್ಸೋಕ್ಕಂತಲೇ ಸ್ವಲ್ಪ ಜಾಗನೂ ಇದೆ. ಆಗಲೇ ಹೇಳಿದ್ನಲ್ಲ ಇಲ್ಲಿಂದ ಬುರ್ಜ್ ಖಲೀಫಾ ವ್ಯೂ ಕಾಣಕ್ಕೆ ಸಿಗುತ್ತೆ ಅಂತ. ನಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೋಡಿದಾಗ ಇಷ್ಟು ಕಂಪ್ಲೀಟಾಗಿ ಕಾಣ್ತಾ ಇರಲಿಲ್ಲ. ಸ್ವಲ್ಪ ಮುಂದೆ ಬರಬೇಕಾದ್ರೇ ಇಲ್ಲಿಂದ ನೀಟಾಗಿ ಬುರ್ಜ್ ಖಲೀಫಾ ಅಲ್ಲಿ ಕಾಣ್ತಾ ಇತ್ತು. ಆ್ಯಂಡ್ ಇದೊಂದು ಬೋಟ್ ಇತ್ತಲ್ಲ, ಇದರಲ್ಲಿ ಏನೋ ಫಂಕ್ಷನ್ ನಡೀತಾ ಇತ್ತು. ನಮಗೇನಾದರೂ ಪಾರ್ಟಿ ಮಾಡೋದಾಗಿರ್ಬೋದು, ಏನಾದರೂ ಫಂಕ್ಷನ್ಸ್ ಏನಾದರೂ ಇದೆ, ಈ ರೀತಿ ಆ ಬೋಟನ್ನ ಹೈಯರ್ ಮಾಡ್ಕೊಬೋದು ಅಂತ ಅನಿಸುತ್ತೆ. ಬಟ್ ಐ ಆಮ್ ನಾಟ್ ಶ್ಯೂರ್. ಬಟ್ ಅಲ್ಲಿ ಯಾವುದೋ ಒಂದು ಗ್ರೂಪ್ ಅವ್ರ ಪಾರ್ಟಿ ಏನೋ ಮಾಡ್ತಾಯಿದ್ರು. ತುಂಬ ಜೋರಾಗಿ ಹಾಡೆಲ್ಲ ಹಾಕ್ಕೊಂಡು, ನಮ್ಮದು ಇಂಡಿಯಾದಿಂದನೇ ಅಂತ ಅನಿಸುತ್ತೆ. ಯಾಕಂದರೆ ನನಗೆ ಹಿಂದಿ ಸಾಂಗ್ಸಲ್ಲಿ ಕೇಳ್ತಾ ಇದ್ದಿದ್ದು. ಇಷ್ಟೆಲ್ಲ ನಡೆಯೋಕ್ಕೂ ನಮಗಾಗಲೇ ಫುಲ್ ಸುಸ್ತಾಗೋಯಿತು. ಇನ್ನು ಮುಂದೆ ನಡೆದ್ರೆ ನಮಗೆ ಮತ್ತೆ ರಿಟರ್ನ್ ಇಲ್ಲಿಗೆ ಬರೋಕ್ಕಾಗಲ್ಲ ಅಂತ ಅಲ್ಲಿಂದ ಅಗೇನ್ ಗೇಟ್ ಹತ್ರಕ್ಕೆ ಹೊರಟ್ವಿ. ಆ್ಯಂಡ್ ಫಸ್ಟ್ ನಮಗೆ ಫುಡ್ ಬೇಕಿತ್ತು. ತುಂಬ ಹೊತ್ತಾಗಿತ್ತು, ಏನು ತಿಂದೆ. ಆಮೇಲೆ ಅಲ್ಲಿ KFC ಇತ್ತು. KFC ನೋಡಿದ ಕೂಡಲೇ ಫಸ್ಟ್ ಹೋಗಿ ಏನಾದ್ರು ತಿನ್ನೋಣ ಅಂತೇಳಿ ಅಲ್ಲಿ ಬಂದು ಸ್ವಲ್ಪ ಫುಡ್ಡೆಲ್ಲ ಆರ್ಡ್ರ್ ಮಾಡಿದ್ವಿ. ನನ್ನ ಮಗಳು ಮುಖ ನೋಡಿದ್ರೆ ಫುಲ್ ಕಂಪ್ಲೀಟ್ ರೆಡ್ ಆಗಿ ಒಳ್ಳೆ ಟೊಮ್ಯಾಟೊ ಥರ ಆಗಿಬಿಟ್ಟಿದ್ಲು. ಪಾಪ ಫುಲ್ ಸೆಕೆಯಾಗಿ ಅವಳಿಗೆ ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಇದ್ರೊಳಗಡೆ ಬಂದು ಸ್ವಲ್ಪ AC ತಾಗಿದ್ಮೇಲೆ ಸ್ವಲ್ಪ ಸಮಾಧಾನ ಆದಳು. ಸೊ ಹಾಗೆ ನಾವು ಕ್ರೀಕೆಲ್ಲ ನೋಡಿ ಮುಗಿಸಿದ್ವಿ. ಫುಲ್ ಸುಸ್ತಾಯಿತು, ತುಂಬ ನಡೆಯೋಕ್ಕಿದೆ. ಎಷ್ಟು ನಡೆದ್ರೂ ಸಹ ಮುಗಿಯೋದೇ ಇಲ್ಲ, ಅಷ್ಟು ನಡಿಬೋದು. ಸೊ ನಡೆದು ಸುಸ್ತಾಯಿತು. ಈಗ ನಾವು KFCಗೆ ಬಂದಿದ್ದೀವಿ. ಏನಾದರೂ ಫುಡ್ ತಿಂದ್ಕೊಂಡು ಆಮೇಲೆ ಹೋಗೋಣ ಅಂಥೇಳಿ. ಸೊ ನೋಡೋಣ, ಫುಡ್ಡೆಲ್ಲ ತಿಂದು ಆಮೇಲೆ ನಡೆಯೋಕ್ಕೆ ಶಕ್ತಿ ಏನಾದರೂ ಇದ್ದರೆ ಮತ್ತೆ ನಡೆಯೋಣ, ಇಲ್ಲಾಂದರೆ ರಿಟರ್ನ್ ಹೋಗೋದು ಅಷ್ಟೇ.
ಫುಡ್ಡಿಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಿತ್ತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಕ್ಕೂ ನಮ್ಮ ಫುಡ್ ಬಂತು. ನಾವು ಆರ್ಡ್ರ್ ಮಾಡಿರೋದು ಚಿಕನ್. ಬಟ್ ನನಗೆ ಇಂಡಿಯಾದಲ್ಲಿ ನಾವು ತಿಂದಿರೋ ಚಿಕನ್ KFC ಕಂಪೇರ್ ಮಾಡಿದ್ರೆ ನನಗೆ ಯಾಕೋ ಅದೇ ಬೆಸ್ಟ್ ಅನಿಸುತ್ತೆ. ಇಲ್ಲಿ ನನಗೆ ಅಷ್ಟು ಟೇಸ್ಟ್ ಅನ್ನಿಸ್ಲಿಲ್ಲ. ಅಲ್ಲಿ ಸಿಗೋಂಥ ವೆರೈಟೀಸು ಇಲ್ಲೂ ಸಿಗುತ್ತೇನೋ ಗೊತ್ತಿಲ್ಲ. ಯಾಕಂದರೆ ನನಗೆ ಇದುವರೆಗೆ ಹೋಗಿರೋ ಯಾವ KFCಲೂ ನಮ್ಮದು ಇಂಡಿಯಾದಲ್ಲಿ ಸಿಗೋ KFCಲಿ ಸಿಗೋಷ್ಟು ವೆರೈಟೀಸ್ ಫುಡ್ ಇಲ್ಲಿ ಸಿಕ್ಕಿಲ್ಲ. ಫುಡ್ಡೆಲ್ಲ ತಿಂದಾದಮೇಲೆ ನಮಗೆ ಮತ್ತೆ ನಡಿಬೇಕು ಅಂತ ಅನ್ನಿಸ್ಲಿಲ್ಲ. ಫುಲ್ ಸುಸ್ತಾಗಿರೋದ್ರಿಂದ ಮಗಳಿಗೂ ಟಯರ್ಡ್ ಆಗಿತ್ತು. ಸೊ ಮನೆಗೆ ಹೋದರೆ ಸಾಕು ಅಂತ ಆಯಿತು. ಆಲ್ರೆಡಿ 10 o'clock ಆಗಿಬಿಟ್ಟಿತ್ತು. ಆಮೇಲೆ ರಿಟರ್ನ್ ಹೋಗೋಣ ಅಂತ ಹೇಳಿ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ರಿಟರ್ನ್ ಹೋಗಬೇಕಾದ್ರೆ ನಮಗೆ ಹೋದ ಕೂಡಲೇ ನಮಗಿನ್ನು ಬೋಟ್ ಸಿಗೋದಿಲ್ಲ. ನಾವಲ್ಲಿ ವೆಯ್ಟ್ ಮಾಡಬೇಕು. ಅಲ್ಲಿ ಬೋಟ್ ಬರೋಕ್ಕೂ ಅವ್ರು ನಮಗೆ ಕರೀತಾರೆ. ಕ್ರೀಕ್ ಸ್ಟೇಷನ್ ಕ್ರೀಕ್ ಮೆಟ್ರೋ ಸ್ಟೇಷನಿಗೆ ಹೋಗೋದಕ್ಕೂ ಮತ್ತು ಅಲ್ಲಿ ಬೇರೆ ಅಪಾರ್ಟ್ಮೆಂಟ್ ಸೈಡಿಗೆ ಹೋಗಬೇಕಾದ್ರೆ ಅದಕ್ಕೂ ಅಂತ 2 ಬೋಟ್ ಬರುತ್ತೆ. ಸೊ ನಮಗೆ ಯಾವುದಕ್ಕೆ ಹೋಗಬೇಕು ಅಂತ ಅವ್ರಿಗೆ ಕೇಳಿ ಕನ್ಫರ್ಮ್ ಮಾಡಿಬಿಟ್ಟು ನಮಗೆ ಆ ಬೋಟಿಗೆ ಬಿಡ್ತಾರೆ. ಸೊ ರಿಯಲಿ ಈ ಬೋಟ್ ಅದು ತುಂಬ ಚೆನ್ನಾಗಿತ್ತು, ತುಂಬ ಲಕ್ಸುರಿ ಆಗಿತ್ತು ನೋಡೋದಕ್ಕೆ. ಈಗ ಒಂದು ರೌಂಡ್ ಕ್ರೀಕೆಲ್ಲ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಫುಲ್ ಏನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಅದು ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಜಸ್ಟ್ ನಾವು ಮೆಟ್ರೋ ಸ್ಟೇಷನ್ಗೆ ಎಂಟರ್ ಆಗಿದ್ದೀವಿ. ನಮ್ಮದು ಟ್ರಾವೆಲ್ ಕಾರ್ಡ್ ಇರುತ್ತಲ್ಲ, ನಾಲ್ ಕಾರ್ಡ್, ಅದನ್ನು ನಮಗೆ ರೀಚಾರ್ಜ್ ಮಾಡ್ಬೋದು. ನಮ್ಮ ಮೊಬೈಲಲ್ಲೇ ನಾವು ಮಾಡ್ಕೊಬೋದು. ಇಲ್ಲ ಅಂದರೆ ಈ ರೀತಿ ಮೆಟ್ರೋ ಸ್ಟೇಷನಲ್ಲೂ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾವು ರೀಚಾರ್ಜ್ ಮಾಡ್ಕೊಂಡು ಹೋದರೆ ಸಾಕು. ನೈಟ್ ಆಗಿರೋದ್ರಿಂದ ಮೆಟ್ರೋ ಸ್ವಲ್ಪ ಫ್ರೀಯಾಗೇ ಇತ್ತು. ನಮಗೆ ಆರಾಮಾಗಿ ಸೀಟೆಲ್ಲ ಸಿಕ್ತು. ಮೆಟ್ರೋ ಇಳಿದ ಮೇಲೆ ನಾವು ಮತ್ತೆ ಅಗೇನ್ ಬಸ್ಸಲ್ಲಿ ಹೋಗಬೇಕು. ಒಂದು 10 minutes ಬಸ್ಸಲ್ಲಿ ಹೋದ್ರೇ ನಮ್ಮ ಅಪಾರ್ಟ್ಮೆಂಟ್ ನಾವು ರೀಚ್ ಮಾಡೋಕ್ಕಾಗೋದು. ಫಾರ್ ದ ಫಸ್ಟ್ ಟೈಮ್ ನಾನು ಬಸ್ಸಲ್ಲಿ ಯಾರೂ ಇಲ್ಲದೆ ಬರೀ ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಮಾತ್ರ ಇರೋ ಒಂದು ಬಸ್ಸು. ನಾವು ಅಲ್ಲಿಂದ ಮೆಟ್ರೋ ಸ್ಟೇಷನಿಂದ ನಮ್ಮ ಮನೆಗೆ ಹೋಗೋವರೆಗೂ ಒಬ್ಬರು ಇರಲಿಲ್ಲ. ಬಟ್ ಎಲ್ಲ ಸ್ಟಾಪಲ್ಲೂ ನಿಲ್ಲಿಸೋರು, ಡೋರ್ ಓಪನ್ ಮಾಡೋರು ಮತ್ತು ಹೋಗೋರು. ಯಾವ ಸ್ಟಾಪನ್ನು ಸ್ಕಿಪ್ ಮಾಡ್ತಾನೆ ಇರಲಿಲ್ಲ, ಬರೀ ನಾವು 3 ಜನ ಅಂತ. ತುಂಬ ಚೆನ್ನಾಗಿತ್ತು. ತುಂಬ ವೆಲ್ ಮೇಂಟೈನ್ಡ್ ಸರ್ವಿಸ್ ಅಂತಲೇ ಹೇಳ್ಬೋದು ಅವ್ರದ್ದು. ನನಗಂತೂ ಓವರಾಲ್ ಇವ್ರದ್ದು ಬಸ್ ಆಗಿರಲಿ, ಮೆಟ್ರೋ ಆಗಿರಲಿ ನಂಗೆ ತುಂಬ ಇಷ್ಟ. ಯಾಕಂದರೆ ಅವ್ರದ್ದು ಎಲ್ಲ ಸರ್ವೀಸು ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ ಆ್ಯಂಡ್ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ಹಾಗೆ ನಮ್ಮದು ಇವತ್ತಿಂದ ಔಟಿಂಗ್ ಮುಗೀತು. ನಾವು ಅಪಾರ್ಟ್ಮೆಂಟ್ ರೀಚ್ ಆದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.